ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. SKT ಸಾರಥಿ PU ಕಾಲೇಜ್ ಹುಬ್ಬಳ್ಳಿ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಹಲವಾರು ಹುದ್ದೆಗಳಿಗೆ ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟರ್ವ್ಯೂ ಡೇಟ್ ನೋಡ್ಬೋದು 22/3/2026 ಸಂಡೇ. ಟೈಮ್ ನೋಡ್ಬೋದು 11 ಗಂಟೆಗೆ ಇವರು ನೇಮಕಾತಿಯನ್ನು ನೇರ ಸಂದರ್ಶನ ಮುಖಾಂತರ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಸ್ಥಳ ನೋಡ್ಬೋದು SKT ಸಾರಥಿ PU ಸೈನ್ಸ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲಾಗಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಒಂದು ಹುದ್ದೆ. ಈ ಒಂದು ಹುದ್ದೆಗೆ ನೀವು MSc ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಝೂವಾಲಜಿ, ಕಂಪ್ಯೂಟರ್ ಸೈನ್ಸ್, B.Ed ಅಥವಾ MA ಅಂತ ಅಭ್ಯರ್ಥಿಗೆ ಸಲ್ಲಿಸಬಹುದು. 5 ವರ್ಷದ ನಿಮ್ಮಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿ ಲೆಕ್ಚರ್ ಹುದ್ದೆಗೆ ನೇಮಕಾತಿ, ಬಯೋ ಲೆಕ್ಚರ್ ಹುದ್ದೆಗೆ ನೇಮಕಾತಿ ಒಂದು ಹುದ್ದೆ. MSc B.Ed ಆಗಿರಬೇಕು. ಒಟ್ಟು 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಲೆಕ್ಚರ್ ಅಂದರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ಎಂಟ್ರೆನ್ಸ್ ಟೆಸ್ಟ್ ಕೂಡ ಇವರು ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೇಮಕಾತಿ ಮಾಡ್ಕೊಳ್ತಾರೆ. ಕ್ವಾಲಿಫಿಕೇಷನ್ D.Ed ಬೇಡ ಅಂತ ಅಭ್ಯರ್ಥಿಗಳು ಸಬ್ಜೆಕ್ಟ್ ನೋಡ್ಬೋದು ಹಿಂದಿ, ಇಂಗ್ಲೀಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ. ಹೈಸ್ಕೂಲ್ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ನೋಡ್ಬೋದು ಬಯಾಲಜಿ ಹುದ್ದೆಗೆ ನೇಮಕಾತಿ, ಸೋಷಿಯಲ್ ಹುದ್ದೆಗೆ ನೇಮಕಾತಿ, ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಕಂಪ್ಯೂಟರ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾರೆ. ಆಸಕ್ತ ಅಭ್ಯರ್ಥಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿ ಅರ್ಜಿ ಸಲ್ಲಿಸಬಹುದು. ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲ್ ಇದೊಂದು ಮಲ್ಲಿಕಾರ್ಜುನಗರ ಸಕಲೇಶಪುರದಲ್ಲಿ ಒಂದು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಮಹಾತ್ಮ ಬಸವೇಶ್ವರ ಕ್ರೀಡ್ ಸೌಹಾರ್ದ ಸಹಕಾರಿ ಸಂಘ ವತಿಯಿಂದ ನಿಪ್ಪಾಣಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಬ್ರಾಂಚ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ, ಜೂನಿಯರ್ ಆಫೀಸರ್ ಹುದ್ದೆಗೆ ನೇಮಕಾತಿ, ಹಲವಾರು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ಕನ್ನಡ, ಮರಾಠಿ, ಇಂಗ್ಲೀಷ್ನಲ್ಲಿ ನೀವು ಇಲ್ಲಿ ಅನುಭವ ಹೊಂದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಇಮೇಲ್ಗಾಗಲಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಮುಖಾಂತರ ನೀವು ಕರೆ ಮಾಡಿ ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ಸಮಿತಿ ಗದಗನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. VDS ಕ್ಲಾಸಿಕ್ CBSE ಸ್ಕೂಲ್ ಗದಗಲ್ಲಿ ನೇಮಕಾತಿ ನೋಡ್ಬೋದು. ರಾಣಿ ರೋಡ್ ಗದಗಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಕಾಡೆಮಿಯ ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ, ಪ್ರೀ ಸ್ಕೂಲ್ ಮತ್ತು ಹೈಸ್ಕೂಲ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಮದರ್ ಟೀಚರ್ಸ್ ಇಲ್ಲಿ ಹುದ್ದೆಗೆ ನೇಮಕಾತಿ, ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. NTC D.Ed B.Ed ಆಗಿರಬೇಕು. ಅಸಿಸ್ಟೆಂಟ್ ಟೀಚರ್ TGT PGT ಹುದ್ದೆಗೆ ನೇಮಕಾತಿ, ಆಲ್ ಟೀಚರ್ಗಳಿಗೆ ಅಂದರೆ 6+T ಅಂದರೆ 12 ಶಿಕ್ಷಕರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ P ಟೀಚರ್ಗಳಿಗೂ ನೇಮಕಾತಿ ಮಾಡ್ಕೊಳ್ತಾ ಒಟ್ಟು 3 P ಟೀಚರ್ಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ನೀವು ಹ್ಯಾಂಡ್ ಆಗಿರ್ಬೋದು, ಇಮೇಲ್ ಮುಖಾಂತರವಾಗಿರ್ಬೋದು, ಇಲ್ಲಾಂದರೆ ವಾಟ್ಸಪ್ ನಂಬರ್ ಮುಖಾಂತರವಾಗಿ ನೀವು 26/3/2026 ಒಳಗಾಗಿ ನೀವು ಆ ಸಂಸ್ಥೆಯ ಇಮೇಲ್ಗಾಗಲಿ ವಾಟ್ಸಪ್ ನಂಬರ್ ಆಗಲಿ ಅಥವಾ ಖುದ್ದಾಗಿ ನೀವೇ ಕೂಡ ಆ ಒಂದು ಸಂಸ್ಥೆಗೆ ಹೋಗಿ ಕೂಡ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ವಿದ್ಯಾ ಮಂದಿರದಲ್ಲಿ ನೇಮಕಾತಿ, ಸರ್ಜಾಪುರ ರೋಡ್, ಬೆಳ್ಳಂದೂರು, ಬೆಂಗಳೂರು 560103. ಈ ಒಂದು ಸಂಸ್ಥೆಯಿಂದ ಹಲವಾರು ಹುದ್ದೆಗಳಿಗೆ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. 2026-27 ಸಾಲಿಗೆ ಇಂಗ್ಲೀಷ್ ಟೀಚರ್ಗಳಿಗೆ ನೇಮಕಾತಿ, ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿಗೆ. ನಂತರ ಇಲ್ಲಿ ಹಿಂದಿ ಟೀಚರ್ಗಳ ನೇಮಕಾತಿ, ಮ್ಯಾಥಮೆಟಿಕ್ಸ್ ಟೀಚರ್ಗಳ ನೇಮಕಾತಿ, ಸೋಷಿಯಲ್ ಸೈನ್ಸ್ ಟೀಚರ್ಗಳ ನೇಮಕಾತಿ, ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ, ಮದರ್ಸ್ ಟೀಚರ್ಗಳ ನೇಮಕಾತಿ, ಡಾನ್ಸ್ ಟೀಚರ್ಗಳ ನೇಮಕಾತಿ, ಪ್ರೀ ಪ್ರೈಮರಿ ಟೀಚರ್ಗಳ ನೇಮಕಾತಿ, ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು 16 ಮತ್ತು 18 ಒಂದು ದಿನಾಂಕದಂದು ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಅರ್ಜಿಯನ್ನು ಕೂಡ ಪಡಿಬಹುದು. ಸರ್ವಿಸ್ ಲಿಮಿಟೆಡ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ವಿವಿಧ ಹುದ್ದೆಗಳಿಗಾಗಿ ಮೆಗಾ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾದಿಂದ ನೋಡಬಹುದು. ಇಲ್ಲಿ ಟೆಲಿ ಕಲೆಕ್ಷನ್ ಏಜೆಂಟ್ ಹುದ್ದೆಗೆ ನೇಮಕಾತಿ ಒಟ್ಟು 60 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಡೆಬ್ಯೂಟಿ ರಿಕವರಿ ಹುದ್ದೆಗೆ ನೇಮಕಾತಿ 40 ಹುದ್ದೆ, ಸೇಲ್ಸ್ ಆಫೀಸರ್ ಹೋಮ್ ಲೋನ್ಗೆ 50 ಹುದ್ದೆ, ಸೇಲ್ಸ್ ಆಫೀಸರ್ ಆಟೋ ಲೋನ್ ಒಟ್ಟು 20 ಹುದ್ದೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ ಕೂಡ ನೀವು ಇಲ್ಲಿ ಗಮನಿಸಿಕೊಂಡು ಅರ್ಜಿ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಅವನ ಸಂಸ್ಥೆಯ ಇಮೇಲ್ಗೆ ಹೋಗಿ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಅಕಾಡೆಮಿ ವತಿಯಿಂದ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರೀ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯು ಐಶ್ವರ್ಯ ನಗರ ನೋಡ್ಬೋದು. ಇದೊಂದು
ವಿಜಯಪುರಲ್ಲಿ ಕಂಡುಬರುವಂಥ ಸಂಸ್ಥೆ ಆಗಿದೆ. ಇಲ್ಲಿ ಹಲವಾರು ಹುದ್ದೆಗಳನ್ನು ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಂಡಿರ್ತಾರೆ ನೋಡಬಹುದು. ಕಿಡರ್ ಗಾರ್ಡನ್ ಹುದ್ದೆಗೆ ನೇಮಕಾತಿ ಡಿಗ್ರಿ ಮತ್ತು NTC ಆಗಿರಬೇಕು. ಇದು ಕೂಡ ಕಿಡರ್ ಗಾರ್ಡನ್ ಟೀಚರ್ಗಳ ನೇಮಕಾತಿ. ಒಟ್ಟು ಒಂದು ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಅಸಿಸ್ಟೆಂಟ್ ಟೀಚರ್ಸ್ ಮತ್ತು ಇಲ್ಲಿ ಇಂಗ್ಲೀಷ್ ಒಂದು ಮಾಧ್ಯಮದಲ್ಲಿ ಬೋಧನೆ ಮಾಡಲಿಕ್ಕೆ ಇನ್ನಷ್ಟು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾರೆ. ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದೆ. ಇಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಡ್ ಮಾಡುವಂಥ ಅಭ್ಯರ್ಥಿಗಳು ಸಲ್ಲಿಸಬಹುದು. ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ 4 ಹುದ್ದೆ, ಕನ್ನಡ 2 ಹುದ್ದೆ, ಹಿಂದಿ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ BCMC ಮಾಡೋಂಥ ಅಭ್ಯರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ನೇಮಕಾತಿ, ಒಟ್ಟು 2 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ BA ಮತ್ತು BF ಅಂದರೆ ಡ್ರಾಯಿಂಗ್ ಮತ್ತು ಆರ್ಟ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BPD MPD ಅಂದರೆ ಇಲ್ಲಿ ಫಿಸಿಕಲ್ ಟೀಚರ್ಗಳ ನೇಮಕಾತಿ, ಮೇಲ್ ಮತ್ತು ಫೀಮೇಲ್ ಕೂಡ ಇಬ್ಬರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 2 ಹುದ್ದೆಗೆ ನೇಮಕಾತಿ. ಮ್ಯೂಸಿಕ್ ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಾರೆ, 1 ಹುದ್ದೆಗೆ ನೇಮಕಾತಿ. ಡಿಸಿಪ್ಲಿನ್ ಇನ್ಚಾರ್ಜ್ ಹುದ್ದೆಗೆ ನೇಮಕಾತಿ, ಅದು ಕೂಡ 1 ಹುದ್ದೆ. ಹೋಟೆಲ್ ಒಂದು ಮ್ಯಾನೇಜ್ಮೆಂಟಿಗೆ ಒಂದು ಹುದ್ದೆಯನ್ನು ನೇಮಕಾತಿ ಮಾಡ್ಕೊಳ್ತಾ, ಅದು ಕೂಡ 1 ಹುದ್ದೆ. ನಂತರ ಡ್ರೈವರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ಅದು ಕೂಡ 5 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಬಸ್ ಅಟೆಂಡರ್ ಹುದ್ದೆಗೆ ನೇಮಕಾತಿ ಕೂಡ ಮಾಡ್ಕೊಳ್ತಾರೆ. ಒಟ್ಟು 5 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮಗೆ ಕಂಪಲ್ಸರಿ ಕೂಡ ಇವರು ಇಂಗ್ಲೀಷನ್ನು ಕೇಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಒಂದು ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆಯ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಲೊಕೇಶನ್ ಕೂಡ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ನೋಡಬಹುದು. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಡೇಟ್ ನೋಡಬಹುದು. 22ರಿಂದ ಮಾರ್ಚ್ 30ರ ಒಳಗಾಗಿ ನಿಮ್ಮನ್ನು ಇವರು ನೇರ ಸಂದರ್ಶನ ಮುಖಾಂತರ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ನಿಮ್ಮನ್ನು ಇವರು ನೇರ ಸಂದರ್ಶನ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಯೂನಿವರ್ಸಿಟಿ ಬೆಂಗಳೂರಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನೇರುಘಟ್ಟ ರೋಡ್ ಕ್ಯಾಂಪಸ್ನಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. 2026-27 ಸಾಲಿಗೆ ಹಲವಾರು ಪ್ರಾಧ್ಯಾಪಕರನ್ನ, ಸಹ ಪ್ರಾಧ್ಯಾಪಕರ ಮತ್ತು ಸಹಾಯಕ ಪ್ರಾಧ್ಯಾಪಕರನ್ನ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆ ಅಂತ ನೋಡಬಹುದು. ಕಾಮರ್ಸ್, ಮ್ಯಾನೇಜ್ಮೆಂಟ್, ಬಯೋಟೆಕ್ನಿಕಲ್, ಸೋಷಿಯಲ್ ವರ್ಕ್, ಎಲೆಕ್ಟ್ರಾನಿಕ್ಸ್, ಫಿಸಿಕ್ಸ್, ಫ್ರೆಂಚ್, ಇಂಗ್ಲೀಷ್, ಹಿಸ್ಟ್ರಿ, ಇಂಡಸ್ಟ್ರಿಯಲ್ ರಿಲೇಷನ್ಸ್, ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸ್ಪೇಸ್, ಪಬ್ಲಿಕ್ ಪಾಲಿಸಿ, ಕಮ್ಯುನಿಕೇಷನ್ ಆ್ಯಂಡ್ ಮೀಡಿಯಾ ಸ್ಟಡೀಸ್, ಫಿಸಿಕಾಲಜಿ, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಹ್ಯೂಮನ್ ಎಕ್ಸಲೆನ್ಸ್ ಹುದ್ದೆಗೆ ಹಲವಾರು ವಿಭಾಗದಲ್ಲಿ ಈ ಒಂದು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರ ನೇಮಕಾತಿ ಮಾಡ್ಕೊಳ್ತಾರೆ. ಈ ಮೇಲಿನ ಎಲ್ಲ ವಿಭಾಗಗಳಲ್ಲಿ ನೀವು ನೇಮಕವಾಗಬೇಕಾದರೆ ನೀವು ಕಂಪಲ್ಸರಿಯಾಗಿ PhD ಆಗಿರಬೇಕು. ಅದೇ ರೀತಿ ನೆಟ್ ಮತ್ತು ಸೆಟ್ ಆಗಿರಬೇಕು. ಅಂಥ ಅಭ್ಯರ್ಥಿಗಳು, ನೀವು ಎಕ್ಸ್ಪೀರಿಯನ್ಸ್ ಇದ್ದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವುದು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ. ಅದೇ ರೀತಿಯಾಗಿ UGC ಒಂದು ನಿಮ್ಮನ್ನು ಸ್ಕೇಲ್ ಮುಖಾಂತರ ಇವರು ಆಯ್ಕೆ ಮಾಡ್ಕೊಳ್ತಾರೆ. PhD ಜೊತೆಗೆ ನಿಮ್ಮಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಡೇಟ್ ನೋಡ್ಬೋದು. ಒಂದು ಅಂಡರಲ್ಲಿ ಈ ಒಂದು ಹುದ್ದೆಗಳನ್ನೇ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯ ಒಂದು ವೆಬ್ಸೈಟಲ್ಲಿ ಒಂದು ಇದು ಗೂಗಲ್ ಫಾರ್ಮ್ ಇದೆ, ಅದನ್ನು ಕೂಡ ನೀವು ಇಲ್ಲಿ ತುಂಬಬೇಕಾಗುತ್ತದೆ. ಆ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ನೀವು ಇಲ್ಲಿ ನೋಡಬಹುದು. ಈ ಒಂದು ಅರ್ಜಿಗೆ ನೀವು 21 ಸಾಟರ್ಡೆ ಒಳಗಾಗಿ ಆ ಒಂದು ಗೂಗಲ್ ಫಾರಮನ್ನು ಕೂಡ ನೀವು ಇಲ್ಲಿ ಭರಿಸಬೇಕಾಗುತ್ತದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನೋಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಅಕೌಂಟೆಂಟ್ ಆಫೀಸರ್ ಹುದ್ದೆಗೆ ಮತ್ತು ಸೇಲ್ಸ್ ಆಫೀಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಮಹಾಲಕ್ಷ್ಮಿ ಎಂಟರ್ಪ್ರೈಸ್ ವತಿಯಿಂದ ನನಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಪಬ್ಲಿಕ್ ಸ್ಕೂಲಿನ ನೇಮಕಾತಿ ಒಂದು ಸಂಸ್ಥೆಯು ನೋಡಬಹುದು. ರಾಜಾಜಿನಗರ ಬೆಂಗಳೂರಲ್ಲಿ ಕಂಡುಬರುವ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನರ್ಸರಿ ವಿಭಾಗ, ಪ್ರೈಮರಿ ವಿಭಾಗ, ಹೈಸ್ಕೂಲ್ ವಿಭಾಗ ಮತ್ತು ಹೈಸ್ಕೂಲ್ಗಳ ನೇಮಕಾತಿಯಲ್ಲಿ ಕೂಡ ಮದರ್ ಟೀಚರ್, ಕನ್ನಡ ಟೀಚರ್, ಹಿಂದಿ, ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಟೀಚರ್ಗಳಿಗೆ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ನೀವು ಆ ಒಂದು ಸಂಸ್ಥೆಯ ಇಮೇಲ್ಗೆ ಜೊತೆಗೆ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಅರ್ಜಿಯನ್ನು ಕೂಡ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾರೆ. BF ದಂಡೇನ್ ಕಾನೂನು ಮಹಾವಿದ್ಯಾಲಯ ಗದಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ತಲಾ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಕಾನೂನು ಒಂದು ವಿಶ್ವವಿದ್ಯಾಲಯದಲ್ಲಿ. ಈ ಒಂದು ಹುದ್ದೆಗೆ ನೀವು LLM ಜೊತೆಗೆ PhD ಕೂಡ ಆಗಿರಬೇಕು. ಅದೇ ರೀತಿಯಾಗಿ ನೆಟ್ ಮತ್ತು ಸೆಟ್ ಕೂಡ ಆಗಿರಬೇಕು. ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕ್ಲರ್ಕ್ ವಿತ್ ಲಾ ಕಾಲೇಜ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ BF ಒಂದು ಕಾಲೇಜ್ ಇದು ದಂಡೀನ್
ಒಂದು ಇದು ಲಾ ಕಾಲೇಜಿಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾದರೆ ಆ ಒಂದು ಸಂಸ್ಥೆಯ ಇಮೇಲ್ಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಫೋನ್ ನಂಬರ್ ಕೂಡ ಮುಖಾಂತರ ನೀವು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು. ಲಾಸ್ಟ್ ಡೇಟ್ ನೋಡಬಹುದು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ 31 ಮಾರ್ಚ್ 2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ರೆಸಿಡೆನ್ಸಿ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ರಾಂಪುರ ರೋಡ್ ಸಿಂದಗಿ 586128 ಡಿಸ್ಟಿಕ್ ವಿಜಯಪುರದಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ವಾಂಟೆಡ್ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೈಸ್ಕೂಲ್ ಸೆಕ್ಷನ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ಸ್, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್ ಟೀಚರ್ಗಳ ನೇಮಕಾತಿ BA BA ಮತ್ತು MA BEd ಆಗಿರಬೇಕು. ಮ್ಯಾಥ್ಸ್ ಟೀಚರ್ಗಳ ನೇಮಕಾತಿ, ಕನ್ನಡ ಮತ್ತು ಹಿಂದಿ ಟೀಚರ್ಗಳ ನೇಮಕಾತಿ, ಆಮೇಲೆ ಇಲ್ಲಿ ಇದು P ಟೀಚರ್ಗಳ ನೇಮಕಾತಿ, ನಂತರ ಮ್ಯೂಸಿಕ್ ಟೀಚರ್ಗಳ ನೇಮಕಾತಿ, ಡಿಪ್ಲೊಮಾ ಇನ್ ಮ್ಯೂಸಿಕ್ ಮತ್ತು ಶಾಸ್ತ್ರೀಯ ಸಂಗೀತ ಆಗಿರಬೇಕು. ವಾರ್ಡನ್ ಒಂದು ಹುದ್ದೆಗೆ ನೇಮಕಾತಿ, ಮೇಲ್ ಮತ್ತು ಫೀಮೇಲ್ ಕೂಡ ಇಬ್ಬರಿಗೂ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿದ್ಯಾನಿಕೇತನ ಕನ್ನಡ ಪ್ರೈಮರಿ ಸ್ಕೂಲ್, ಪ್ರೇರಣಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪ್ರೈಮರಿ ಸ್ಕೂಲ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ನಾಗೂರು ಬಡಾವಣೆ ಸಿಂದಗಿ 586128 ಈ ಒಂದು ಶಾಲೆಯಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಸೆಕ್ಷನ್ ಕೂಡ ನೇಮಕಾತಿ ಮಾಡ್ಕೊಳ್ತಾ, ಅಲ್ಲಿ ಕೂಡ ಇಂಗ್ಲೀಷ್, ಸೋಷಿಯಲ್ ಸೈನ್ಸ್ ಟೀಚರ್ಗಳ ನೇಮಕಾತಿ, ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಗಳ ನೇಮಕಾತಿ, ಕನ್ನಡ ಮತ್ತು ಹಿಂದಿ ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಶ್ರೀ RD ಕುಲಕರ್ಣಿ ಕೋಚಿಂಗ್ ಕ್ಲಾಸ್ ಹಿಂದಿ ಕೂಡ ಇರಲಿ, ಕೋಚಿಂಗ್ ಸೆಂಟರ್ ಕೂಡ ಇರಲಿ, ಹಲವಾರು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾರೆ. ಪ್ರೈಮರಿ ಸ್ಕೂಲ್ ಸೆಕ್ಷನ್ ಕೂಡ ನೇಮಕಾತಿ, ಅದೇ ರೀತಿಯಾಗಿ ಇಂಗ್ಲೀಷ್, ಮ್ಯಾಥ್ಸ್, EVS, ಮೆಂಟಲ್ ಎಬಿಲಿಟಿ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾದ್ರೆ ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕೂಡ ನಿಮ್ಮನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವುದಾದ್ರೂ ದಿನ ಹೋಗಿ ನೀವು ಕೂಡ ಇಲ್ಲಿ ನೀವು ನೇಮಕಾತಿಯನ್ನು ಕೂಡ ಹೊಂದಬಹುದು. ಈ ಒಂದು ಸಂಸ್ಥೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಇಲ್ಲಿ ಕಂಪಲ್ಸರಿಯಾಗಿ ಇಂಗ್ಲೀಷನ್ನು ಅಧ್ಯಯನ ಮಾಡಿರಬೇಕು. ಅದೇ ರೀತಿಯಾಗಿ ಫುಡ್ ಕೂಡ ನಿಮಗೆ ಫ್ರೀಯಾಗಿ ಇವರು ನೀಡ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನಿಮಗೆ ಹೇಳ್ತಾರೆ. ಹೆಚ್ಚಿನ ಮಾಹಿತಿಯಾಗಿ ಆ ಒಂದು ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಏರೋಸ್ಪೇಸ್ ಲ್ಯಾಬೊರೇಟರಿ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಇನ್ವೈಟೆಡ್ ಟ್ಯಾಲೆಂಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಪ್ರೊಸೆಸಿಂಗ್ ದ ರಿಕ್ಯೂರ್ಡ್ ಕ್ವಾಲಿಫಿಕೇಶನ್ ಟು ಅಟ್ಯಾಚ್ ವಾಲ್ಕಿನ್ ಇಂಟರ್ವ್ಯೂ ಫಾರ್ ಎಂಗೇಜ್ಮೆಂಟ್ ಇನ್ ವೇರಿಯಸ್ ಪ್ರಾಜೆಕ್ಟ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 23/3/2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಸಂಸ್ಥೆ ವತಿಯಿಂದ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಜೆಕ್ಟಿಗೆ ಇಲ್ಲಿ ಆಯ್ಕೆಯಾಗಂಥ ಅಭ್ಯರ್ಥಿಗೂ ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ವಿಶ್ವ ದರ್ಶನ ಶಿಕ್ಷಣ ಸಮೂಹ ಯಲ್ಲಾಪುರದಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ನಮ್ಮ ಪ್ರತಿಷ್ಠಿತ ಸಂಸ್ಥೆ ಗಂಡು ಮತ್ತು ಹೆಣ್ಣು ಮಕ್ಕಳ ವಸತಿ ನಿಲಯಗಳಿಗೆ ಶಿಸ್ತುಬದ್ಧ ಹಾಗೂ ಕಾಳಜಿಯುಳ್ಳ ನಿಲಯ ಪಾಲಕರು ಇಲ್ಲಿ ಬೇಕಾಗಿದ್ದಾರೆ ಅಂತೆ ನೀವು ಅರ್ಜಿ ಕೂಡ ನೋಡಬಹುದು. ನಿಲಯ ಪಾಲಕರು ಪುರುಷರು 1 ಹುದ್ದೆ, ಆಮೇಲೆ ಮಹಿಳೆಯರು ಕೂಡ ಅವರು ತಲಾ ಒಂದೊಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ವಿದ್ಯಾರ್ಥಿ ನೋಡಬಹುದು. ಕನಿಷ್ಠ ಪದವಿ ಅಂದರೆ ಎನಿ ಡಿಗ್ರಿ ಮಾಡೋಂಥ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಬಹುದು. ವಸತಿ ನಿಲಯಗಳಲ್ಲಿ ಅಥವಾ ವಿದ್ಯಾರ್ಥಿಗಳಿಂದ ಕೆಲಸ ಮಾಡಿದ ಒಂದು ಅನುಭವ ಇರಬೇಕಾಗುತ್ತದೆ ಅಂತೆ. ಆಸಕ್ತಿಯುಳ್ಳ ಅಭ್ಯರ್ಥಿಗೂ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಸತಿ ನಿಲಯದಲ್ಲಿ ವಾಸಿಸುವುದು ಕಡ್ಡಾಯವಾಗಿರುತ್ತದೆ ಅಂತೆ. ಆಯ್ಕೆ ಸಂದರ್ಶನ ಮೂಲಕ ನಡೆಯಲಿದ್ದು ಸಂಸ್ಥೆಯ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತಂತೆ. ಇನ್ನು ಸೌಲಭ್ಯಗಳು ನೋಡಬಹುದು. ಅರ್ಹತೆ ಹಾಗೂ ಅನುಭವಕ್ಕೆ ತಕ್ಕಂತೆ ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗೆ ಇವರು ನೀಡುತ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ವೃತ್ತಿಪರ ದಾಖಲೆ ಅಂದರೆ ರೆಸ್ಯೂಮನ್ನು ಕೂಡ ನೀವು ಆ ಒಂದು ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಗಮನಿಸಬಹುದು. ಅರ್ಜಿ ಸಲ್ಲಿಸಲು ಇಲ್ಲಿ ಕೊನೆಯ ದಿನಾಂಕ ನೋಡಬಹುದು 25/3/2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ವಿಶ್ವ ದರ್ಶನ ಶಿಕ್ಷಣ ಸಮೂಹ ಯಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆ 581359ಕ್ಕೆ ನೀವು ಸಂಪರ್ಕಿಸಬಹುದು. ಕೂಡ ಶ್ರೀ ಚನ್ನಬಸವೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ನವನಗರ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ. ಮೊದಲೇದಾಗಿ ಪ್ರೈಮರಿ ಸೆಕ್ಷನ್ನಿಗೆ 1 to 5th ಹುದ್ದೆಗಳಿಗೆ ನೇಮಕಾತಿ. ಇಂಗ್ಲೀಷ್, ಆಮೇಲೆ EVS ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಂದಿ ಟೀಚರ್, P ಟೀಚರ್, ಹಿಂದಿ ಟೀಚರ್ಗಳಿಗೆ ನೇಮಕಾತಿ. ಲೈಬ್ರರಿ ಹುದ್ದೆ ಕೂಡ ನೇಮಕಾತಿ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿ ಹೈಸ್ಕೂಲ್ ಶಿಕ್ಷಣ ನೇಮಕಾತಿ 6 to 10 ವರೆಗೆ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್, ಹಿಂದಿ, P ಟೀಚರ್ಗಳಿಗೆ ನೇಮಕಾತಿ. ಇಷ್ಟೆಲ್ಲ ಹುದ್ದೆಗಳಿಗೆ ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ರೋಡ್ 8th ಬ್ಲಾಕ್, ಶ್ರೀ ವಿಶ್ವೇಶ್ವರಯ್ಯ ಲೇಔಟ್, ಬೆಂಗಳೂರು 560091. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವೆಸ್ಟಲ್ಲಿ ನೇಮಕಾತಿಯಲ್ಲಿ ಕೂಡ ಆರ್ಟ್ ಮತ್ತು ಕ್ರಾಫ್ಟ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಮಾಂಟೆಸರಿ, ಯೋಗ, ಡಾನ್ಸ್,
ಕಂಪ್ಯೂಟರ್ ಸೈನ್ಸ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳುತ್ತಾರೆ. ಇದೊಂದು CBSE ಸ್ಕೂಲ್ ಆಗಿದೆ. ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ ಅಭ್ಯರ್ಥಿಗಳು ನೀವು ಕಂಪಲ್ಸರಿಯಾಗಿ ಡಿಗ್ರಿ ಮತ್ತು B.Ed ಆಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಸೌಹಾರ್ದ ಸಹಕಾರಿ ಬ್ಯಾಂಕ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ಳುತ್ತಾರೆ. ಅಲ್ಲಿ ಮ್ಯಾನೇಜರ್ ಡೈರೆಕ್ಟರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ಳುತ್ತಾರೆ. 29 ಬ್ರಾಂಚ್ಗಳಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ಳುತ್ತಾರೆ. ಒಟ್ಟು 12 ಜಿಲ್ಲೆಗಳಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ಳುತ್ತಾರೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಲಾಸ್ಟ್ ಡೇಟ್ ಕೂಡ ನೋಡಬಹುದು 30/3/2026 ಒಳಗಾಗಿ ನೀವು ಈ ಒಂದು ಸೌಹಾರ್ದ ಬ್ಯಾಂಕಲ್ಲಿ ಕೂಡ ನೀವು ಕಾರ್ಯವನ್ನು ಕೂಡ ನೀವು ನಿರ್ವಹಿಸಬಹುದು. ಇದೇ ರೀತಿ ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.